ಅವರು ಮುನಿರತ್ನ ಫೋಟೋ ಇಟ್ಕೊಂಡು ರಾಜೀನಾಮೆ ಕೇಳಿದ್ರೆ ಇನ್ನೂ ಜನ ಭಾಳ ಸ್ವೀಕಾರ ಮಾಡ್ತಾರೆ. BJP ಇವತ್ತೇನು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ದಾರೆ, ಮುನಿರತ್ನ ಐಕಾನ್ ಮಾಡ್ಕೊಂಡು ಮುನಿರತ್ನ ಫೋಟೋ ಇಟ್ಕೊಂಡು ರಾಜೀನಾಮೆ ಕೇಳಿದ್ರೆ ಅದು ಗೌರವ ಬರುತ್ತೆ. ಅವರಾಗಲೇ ಮಾತಾಡ್ತಾ ಯಡಿಯೂರಪ್ಪನವ್ರ ವಿಚಾರ ಹೇಳಿದ್ರು. ಯಡಿಯೂರಪ್ಪನ ಪ್ರಕರಣದಲ್ಲಿ ನಾನು ಭಾಳ ಸಲ ಸ್ಪಷ್ಟವಾಗಿ ಹೇಳಿದ್ದೇನೆ, ಸನ್ಮಾನ್ಯ JDS ನಾಯಕರುಗಳು ಶಿವಮೊಗ್ಗದ ಇಬ್ಬರು ವಕೀಲರನ್ನು ಇಟ್ಕೊಂಡು ಕಂಪ್ಲೇಂಟ್ ಕೊಡಿಸಿ ಅದ್ರ ಮೇಲೆ ಲೋಕಾಯುಕ್ತ FIR ಆಗಿ FIR ಮೇಲೆ ಎನ್ಕ್ವೈರಿ ಆಗಿ ಅರೆಸ್ಟ್ ಮಾಡಿದ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದು. ಅದು 9 ತಿಂಗಳು ಲೋಕಾಯುಕ್ತದಲ್ಲಿ ಯಡಿಯೂರಪ್ಪ ಒಬ್ಬರೇ ಆರೋಪಿಗಳಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜಂತ್ಕಲ್ ಮೈನಿಂಗು, ವೆಂಕಟೇಶ್ವರ ಮೈನಿಂಗ್ನಲ್ಲಿ ಭಾಳ ಕ್ಲಿಯರ್ ಪ್ರಸ್ತಾಪ ಇದೆ, ಅವರು ಸಹ ಆರೋಪವನ್ನು ಹೊತ್ಕೊಂಡಿದ್ದಾರೆ. ನಾನು BJP ಅವರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ 2.5 ಎಕರೆ ಇದ್ರದ್ದು BM ಕವಲು ಏನು ಆರೋಪ ಹೊತ್ಕೊಂಡಿದ್ದಾರೆ ನಿಮ್ಮ ವಿರೋಧ ಪಕ್ಷದ ನಾಯಕರು, ಅವ್ರನ್ನ ದಯಮಾಡಿ ರಾಜೀನಾಮೆ ಕೂಡ ಕೇಳಿ. ವಿಜೇಂದ್ರರವರು ಮೂಡಾದಲ್ಲಿ ಆ ನಟೇಶ್ ಕಮಿಷನ್ ಇಟ್ಕೊಂಡು 20,000 ಅಡಿ ಸೈಟ್ ಅಲಾಟ್ ಮಾಡಿಸ್ಕೊಂಡಿದ್ದಾರೆ, ಅದನ್ನು ತೊಗೊಳ್ಳಿ. ಮತ್ತು ನನ್ನ ಸ್ನೇಹಿತರು ಆಗಲೇ ಹೇಳ್ತಾ ಇದ್ರು ಕುಮಾರಸ್ವಾಮಿ ದಾಖಲೆ ಇದೆಯಾ ಅಂತೇಳಿ. ಇವರು ಸೈಟ್ ತಗೊಂಡು ಆಲ್ಟರ್ನೇಟಿವ್ ಮೈಸೂರು ವಿಶ್ವೇಶ್ವರ ಲೇಔಟಲ್ಲಿ ನಂಗೆ ಸೈಟ್ ಕೊಡಿ ಅಂತೇಳಿ 2022 ಅರ್ಜಿ ಕೊಟ್ಟಿದ್ದೀರಲ್ಲ.